ಸಿಎಂ ಡಿಕೆ ಕನಸಿಗೆ ಕೇಂದ್ರ ಸರ್ಕಾರ ತಣ್ಣೀರೆರಚಿದೆ. ಯಾಕಂತ ಹೇಳಿದ್ರೆ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿದ್ದಂತಹ ಡಿಕೆ ಶಿವಕುಮಾರ್ ಆ ಒಂದು ಪ್ರಸ್ತಾಪವನ್ನ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಈಗ ಅದನ್ನು ತಿರಸ್ಕರಿಸಿದೆ. ಬೆಂಗಳೂರು ದಕ್ಷಿಣ ಅಂತೇಳಿ ಮರುನಾಮಕರಣ ಮಾಡೋದಕ್ಕೆ ಈಗ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರದ ಪ್ರಸ್ತಾಪವನ್ನ ಕೇಂದ್ರ ತಿರಸ್ಕರಿಸಿದೆ. ಮರುನಾಮಕರಣಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ರು. ಆ ಮೂಲಕ ರಾಮನಗರವನ್ನು ಕೂಡ ಬೆಂಗಳೂರಿನ ವ್ಯಾಪ್ತಿಗೆ ತರುವಂತಹ ಒಂದು ಉದ್ದೇಶ. ಅದರಿಂದಾಗಿ ರಾಮನಗರ ಬೆಳವಣಿಗೆಯಾಗತ್ತೆ, ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬಹುದು ಅನ್ನುವಂಥ ಒಂದು ಇರಾದೆಯಿಂದ ಡಿಕೆ ಶಿವಕುಮಾರ್ ಒಂದು ಕನಸನ್ನು ಕಂಡಿದ್ರು. ತಮ್ಮ ತವರು ಜಿಲ್ಲೆ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಹೇಳಿ ಮರುನಾಮಕರಣ ಮಾಡೋದಕ್ಕೆ ಉತ್ಸುಕರಾಗಿದ್ರು. ಅಂದರೆ ಬೆಂಗಳೂರಿನ ವ್ಯಾಪ್ತಿಗೆ ಅದನ್ನು ತರೋದು, ಬೆಂಗಳೂರು ಅನ್ನುವಂಥದ್ದು ಅದು ಕೂಡ ಪಾರ್ಟ್ ಆಫ್ ದ ಬೆಂಗಳೂರು ಅನ್ನುವಂಥದ್ದನ್ನು ತೋರಿಸೋದ ನಿಟ್ಟಿನಲ್ಲಿ. ಬಟ್ ಈಗ ಕೇಂದ್ರ ಗೃಹ ಸಚಿವಾಲಯದಿಂದ 2 ತಿಂಗಳ ಹಿಂದೆನೇ ಪತ್ರ ಬರೆದಿದೆ. ಕರ್ನಾಟಕ ಸರ್ಕಾರಕ್ಕೆ 2 ತಿಂಗಳ ಹಿಂದೆ ಕೇಂದ್ರ ಗೃಹ ಸಚಿವಾಲಯ ಪತ್ರ ಬರೆದಿತ್ತು. ಮರುನಾಮಕರಣ ಪ್ರಸ್ತಾವನೆ ಮುಂದುವರಿಸಬೇಡಿ ಅಂತ ಹೇಳಿ ಸಲಹೆ ಕೂಡ ನೀಡಿತ್ತು ಗೃಹ ಇಲಾಖೆ. ಯಾವಾಗ ಈ ಒಂದು ಪ್ರಸ್ತಾಪ ಬಂತಲ್ಲ, ರಾಮನಗರ ಜಿಲ್ಲೆಯನ್ನ ಮರುನಾಮಕರಣ ಮಾಡಿ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಮಾಡೋದು ಅನ್ನುವಂಥದ್ರ ಬಗ್ಗೆ ಆಗಲೇ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಗೃಹ ಸಚಿವಾಲಯ ಪತ್ರ ಬರೆದಿತ್ತು. ಮರುನಾಮಕರಣ ಪ್ರಸ್ತಾವನೆಯನ್ನು ಮುಂದುವರಿಸಬೇಡಿ, ಇಲ್ಲಿಗೆ ಕೈಬಿಡಿ ಅಂತ ಹೇಳಿ ಸಲಹೆ ನೀಡಿತ್ತು. ಸ್ಥಳೀಯ ನಿವಾಸಿಗಳ ವಿರೋಧವನ್ನ ಕೂಡ ಕೇಂದ್ರ ಸರ್ಕಾರ ಇಲ್ಲಿ ಉಲ್ಲೇಖಿಸಿತ್ತು. ಸೊ ಅದರ ಒಂದು ವಿರೋಧ ಇದೆ, ಈ ರೀತಿ ಅದನ್ನು ಕಡೆಗಣಿಸಬೇಡಿ ನೀವು, ಹಾಗಾಗಿ ಇದನ್ನ ಹೆಸರು ಚೇಂಜ್ ಮಾಡೋದು ಮುಂದುವರಿಸೋದು ಬೇಡ, ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಉಂಟಾಗಬಹುದು ಅಂತಲೂ ಕೂಡ ಕಳವಳ ವ್ಯಕ್ತಪಡಿಸಿತ್ತು. ಸಮಸ್ಯೆಗಳು ಉಂಟಾಗಬಹುದು ಅಂತ ಹೇಳಿ ಕಾರಣ ನೀಡಿತ್ತು ಕೇಂದ್ರ. ಸೊ ಈಗ ಇದೇ ಕಾರಣಗಳಿಂದಾಗಿ ಹೆಸರು ಪ್ರಸ್ತಾಪ ಇತ್ತು, ಹೆಸರು ಬದಲಾವಣೆಯ ಒಂದು ಪ್ರಸ್ತಾಪ, ಅದನ್ನ ಕೈಬಿಡಿ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟ ಸೂಚನೆಯನ್ನ ಈಗ ಕೇಂದ್ರ ರವಾನಿಸಿದೆ. ನಾವು ಪ್ರತಿನಿಧಿ, ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡ್ತೋಣ. ಹರೀಶ್, ಈಗ ಡಿಕೆ ಶಿವಕುಮಾರ್ ಅವರ ಒಂದು ಕನಸಿನ ಕೂಸು ಒಂದು ಗ್ರೇಟರ್ ಬೆಂಗಳೂರು. ಸೊ ಬೆಂಗಳೂರಿನಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಬೇಕು, ಒಂದಷ್ಟು ಪೆರಿಫೆರಲ್ ರಿಂಗ್ ರೋಡ್ಗಳನ್ನು ಮಾಡೋದು, ಅದೆಲ್ಲವೂ ಕೂಡ ಒಂದಷ್ಟು ಕನಸುಗಳನ್ನು ಇಟ್ಕೊಂಡಿದ್ದಾರೆ. ಅಂದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ. ಅದ್ರ ಜೊತೆಗೇನೆ ರಾಮನಗರನೂ ಕೂಡ ಬೆಂಗಳೂರು ವ್ಯಾಪ್ತಿಗೆ ತರೋದು, ಬೆಂಗಳೂರು ದಕ್ಷಿಣ ಅಂತ ಹೇಳಿ ಮರುನಾಮಕರಣ ಮಾಡುವ ಮೂಲಕ, ಸೊ ಇದು ಕೂಡ ಪಾರ್ಟ್ ಆಫ್ ದ ಬೆಂಗಳೂರು ಅಂತ ಹೇಳಿ ತೋರಿಸುವ ಮೂಲಕ, ಸೊ ಅಲ್ಲಿ ಅಭಿವೃದ್ಧಿ ಕೆಲಸಗಳಾಗತ್ತೆ ಅಂತ ಹೇಳಿ ಒಂದು ಪ್ರಸ್ತಾಪ ಇತ್ತು. ಬಟ್ ಈಗ ಕೇಂದ್ರ ಸರ್ಕಾರ ಏನ್ ಹೇಳಿದೆ, ಯಾಕೆ ಹೆಸರು ಚೇಂಜ್ ಮಾಡೋದು ಬೇಡ, ಯಾಕೆ ಡಿಕೆ ಶಿವಕುಮಾರ್ ಅವರ ಈ ಒಂದು ಕನಸಿಗೆ ಈಗ ತಣ್ಣೀರೇರಿಸಿದಂಗಾಗಿದೆ? ಹರೀಶ್. ಹೌದು ರೆಹಮಾನ್, ರಾಮನಗರ ಜಿಲ್ಲೆ ಏನಿದೆ ಇದನ್ನ ಮರುನಾಮಕರಣ ಮಾಡಬೇಕು, ಬೆಂಗಳೂರು ದಕ್ಷಿಣ ಅನ್ನುವಂತ ನಿಟ್ಟಿನಲ್ಲಿ ಮರುನಾಮಕರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕನಸನ್ನ ಕಂಡಿದ್ರು. ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಇದೊಂದು ಮಹತ್ವಾಕಾಂಕ್ಷೆಯ ಒಂದು ತೀರ್ಮಾನ ಕೂಡ ಆಗಿತ್ತು. ಕ್ಯಾಬಿನೆಟ್ ನಲ್ಲೂ ಕೂಡ ಒಪ್ಪಿಗೆಯನ್ನ ಪಡೆಯಲಾಗಿತ್ತು. ಕ್ಯಾಬಿನೆಟ್ ನಿಂದ ಒಪ್ಪಿಗೆಯನ್ನ ಪಡೆದು ಈ ಪ್ರಸ್ತಾಪವನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಲಾಗಿತ್ತು. ಅಂದ್ರೆ ಯಾವ್ದಾದ್ರು ಒಂದು ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡ್ತೀವಿ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಆಕ್ಷೇಪಣೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಬೇಕು. ಈಗ ಕೇಂದ್ರ ಸರ್ಕಾರ ಹೇಳಿರುವಂತದ್ದು ನಮಗೆ ಆಕ್ಷೇಪಣೆ ಇದೆ ಈ ವಿಚಾರವಾಗಿ ಅನ್ನುವಂತಹದನ್ನ ಹೇಳಿದೆ. ಯಾಕಂತಂದ್ರೆ ಯಾವ್ದಾದ್ರು ಜಿಲ್ಲೆಯ ಮರುನಾಮಕರಣ ಮಾಡಬೇಕು ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಅಷ್ಟೇ ಕೊಡಬೇಕು, ಆದ್ರೆ ನಿರ್ಧಾರವನ್ನ ರಾಜ್ಯ ಸರ್ಕಾರ ಮಾಡುತ್ತೆ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಸಚಿವರುಗಳು ಮತ್ತೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಒಂದು ಜಿಲ್ಲೆಯ ಮರುನಾಮಕರಣ ಮಾಡಬೇಕು ಅಂತಂದ್ರೆ ಕೇಂದ್ರದ ಆಕ್ಷೇಪಣೆ ಇಲ್ಲ ಅನ್ನುವಂತಹ ಒಂದು ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅದಕ್ಕೆ ಈಗ ಕೇಂದ್ರ ಸರ್ಕಾರ ತಡೆಯೊಡ್ಡಿದೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಮಾಹಿತಿ ಸಿಗ್ತಾ ಇರುವಂತದ್ದು. 2 ತಿಂಗಳ ಹಿಂದೆ ಕೇಂದ್ರ ಸರ್ಕಾರ ರಾಜ್ಯ ಕಂದಾಯ ಇಲಾಖೆಗೆ ಪತ್ರವನ್ನ ಬರೆದಿತ್ತು. ಈ ಒಂದು ಪ್ರಸ್ತಾಪವನ್ನ ಕೈಬಿಡಿ, ಮತ್ತೆ ಅಲ್ಲಿ ಸ್ಥಳೀಯರ ವಿರೋಧ ಕೂಡ ಇದೆ. ಈ ಸ್ಥಳೀಯರ ವಿರೋಧ ಇರೋದ್ರಿಂದ ಇಲ್ಲಿ ಗಲಭೆಗಳಾಗುವಂತಹ ಸಾಧ್ಯತೆ ಇದೆ, ಪ್ರತಿರೋಧ ಹೆಚ್ಚಾಗೋದ್ರಿಂದ ಇಲ್ಲಿ ಗಲಭೆಗಳಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಪ್ರಸ್ತಾಪವನ್ನ ಕೈ ಬಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನ ಕೇಳಿಕೊಂಡಿತ್ತು ಅನ್ನುವಂತಹದ್ದು ಈಗ ಬಹಿರಂಗ ಆಗ್ತಿರುವಂತಹದ್ದು. ಇಲ್ಲಿ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರು ಅದನ್ನೇ ಹೇಳ್ತಾ ಇದ್ರು. ಇದು ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ ಏನಿದೆ ಇದು ಹಿಂದೆ ಬೆಂಗಳೂರು ಗ್ರಾಮಾಂತರ ಅನ್ನುವಂತಹ ಹೆಸರಿನಲ್ಲಿಯೇ ಇತ್ತು. ನಂತರ ಕುಮಾರಸ್ವಾಮಿ ಅವರು ಅದನ್ನ ರಾಮನಗರ ಜಿಲ್ಲೆಯನ್ನಾಗಿ ಮಾಡಿದ್ರು. ಈಗ ಮತ್ತೆ ನಾವು ಅದನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡ್ತೀವಿ. ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ 4 ತಾಲೂಕುಗಳ ಜನರೇನಿದೆ ಅವರ ಜೀವನ ಮಟ್ಟ ಸುಧಾರಿಸುತ್ತೆ, ಜಮೀನಿನ ರೇಟ್ ಜಾಸ್ತಿ ಆಗುತ್ತೆ. ಮತ್ತೆ ರೈತರಿಗೆ ಅವರು ಹೇಳ್ತಾ ಇದ್ರು, ನೀವು ಯಾರು ರೈತರು ಜಮೀನನ್ನ ಮಾರಾಟ ಮಾಡ್ಕೊಳ್ಬೇಡಿ, ನಾವು ಬೆಂಗಳೂರು ದಕ್ಷಿಣ ಅಂತ ಹೆಸರನ್ನ ಬದಲಾವಣೆ ಮಾಡ್ತೀವಿ, ನಿಮ್ಮ ಜಮೀನಿನ ರೇಟ್ ಡಬಲ್ ಆಗುತ್ತೆ, ನೀವು ಯಾರು ಜಮೀನನ್ನ ಮಾರಾಟ
ಮಾಡ್ಕೊಳಕ್ ಹೋಗ್ಬೇಡಿ ಅನ್ನುವಂತ ಮನವಿಯನ್ನ ಮಾಡ್ತಿದ್ರು. ಮತ್ತೆ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳೇನಿದ್ದಾರೆ ಅವರು ಮುಖ್ಯಮಂತ್ರಿಗಳನ್ನು ಕೂಡ ಹೋಗಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ನೀವು ಇದನ್ನ ಬದಲಾವಣೆ ಮಾಡಲೇಬೇಕು, ರಾಮನಗರ ಜಿಲ್ಲೆ ಅನ್ನುವಂತ ಹೆಸರನ್ನ ತೆಗೆದು ಬೆಂಗಳೂರು ದಕ್ಷಿಣ ಅನ್ನುವಂತ ನಿಟ್ಟಿನಲ್ಲಿ ಹೆಸರನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಇದಕ್ಕೆ ಕುಮಾರಸ್ವಾಮಿ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಜೆಡಿಎಸ್ ಪಕ್ಷ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಜೆಡಿಎಸ್ ನಾಯಕರುಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರು ಇದು ಕುಮಾರಸ್ವಾಮಿ ಅವರಿಗೂ ಲಾಭ ಆಗುತ್ತೆ, ಜೆಡಿಎಸ್ ನವರಿಗೂ ಲಾಭ ಆಗುತ್ತೆ, ಬೆಂಗಳೂರು ಅನ್ನುವಂತ ಹೆಸರು ಬಂದಿದ್ದೇ ಆದಲ್ಲಿ ಅಲ್ಲಿನ ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನುವಂತ ಹೇಳ್ತಾ ಇದ್ರು. ಮತ್ತೆ ಇದೊಂದು ಮಹತ್ವಾಕಾಂಕ್ಷೆಯ ಒಂದು ನಿರ್ಧಾರ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಆಗಿತ್ತು. ಈಗ ಕೇಂದ್ರ ಸರ್ಕಾರ ಆಕ್ಷೇಪಣೆಯನ್ನ ಸಲ್ಲಿಸಿರುವಂತಹದ್ದು. ಆದ್ರೆ ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು, ಮತ್ತೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ತಿಕ್ಕಾಟಕ್ಕೆ ಒಂದು ಹೊಸ ರೂಪ ಕೊಡುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ರೆಹಮಾನ್, ಥ್ಯಾಂಕ್ ಯು ಹರೀಶ್.